ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ಧನ್ವಿ ಹೋಗಿ ಫಿಶ್ ಅಂಗಡಿಯಲ್ಲಿ ಹೋಗಿ ಫಿಶ್ ತೊಗೊಬಂದ್ರಿ. ಇದನ್ನು ಸಾರು ಮಾಡೋದಾ ಇಲ್ಲಾಂದರೆ ಫ್ರೈ ಮಾಡೋದಾ ಅಂತ ಯೋಚನೆ ಮಾಡ್ಕೊಂಡಿದ್ದು. ಆಮೇಲೆ ಫಸ್ಟು ಫಿಶ್ನ ತೊಳೆಯೋಣ ಅಂತ ಒಳಗಡೆ ಹೋದೆ. ಫಿಶ್ ಬಾಂಗಡೆ ಮೀನು ತಂದಿದ್ದೆ. ಅದನ್ನು ಫಿಶ್ ಫ್ರೈ ಮಾಡೋಣ ಇಲ್ಲ ಸಾರು ಮಾಡೋಣ ಅಂತ ಯೋಚನೆ ಮಾಡೋಷ್ಟಕ್ಕೆ ಫಿಶ್ನ ನೋಡಿದ ತಕ್ಷಣ ಫ್ರೈಯೇ ಮಾಡಬೇಕು ಅಂತ ಫಿಕ್ಸ್ ಆದೆ. ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಳೋಣ. ಫಿಶ್ ಫ್ರೈಗೆ ಏನು ಸಾರು ಮಾಡೋದಂತ ಯೋಚನೆ ಮಾಡಿ ಪಚ್ಚ ಪುಳಿ ರಸಮ್ ವಿತ್ ಫಿಶ್ ಫ್ರೈ ಸೂಪರ್ ಕಾಂಬಿನೇಷನ್ ಅಂತ ಅಂದ್ಕೊಂಡು ಅದೇ ಮಾಡೋಣ ಅಂತ ಫಿಕ್ಸ್ ಆದೆ ಫ್ರೆಂಡ್ಸ್. ಇವಾಗ ಫಿಶ್ ಫ್ರೈಗೋಸ್ಕರ ಫಿಶ್ನ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ತೊಳ್ಕೊತಾ ಇದ್ದೀನಿ. ಒಳಗಡೆ ಇರೋ ಎಲ್ಲ ಗಲೀಜೆಲ್ಲ ತೆಗ್ದುಬಿಟ್ಟು ಅದನ್ನ ಚೆನ್ನಾಗಿ ತೊಳ್ಕೊಬೇಕು. ಫುಲ್ ನೀಟಾಗಿ ತೊಳ್ಕೊಂಡಾದಮೇಲೆ ಚೆನ್ನಾಗಿ ಫಿಶ್ಶಿಗೆ ನೋವಾಗಬಾರ್ದು, ಫಿಶ್ಶಿಗೆ ಏನೂ ಆಗಬಾರ್ದು ಅಷ್ಟು ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ತೊಳ್ಕೊಂಡು ಎಲ್ಲ ಫಿಶ್ನ ತೊಳೆದು ಸೈಡಲ್ಲಿ ಇಟ್ಕೊಂಡು ಫಿಶ್ಗೊಂದು ಸ್ಲೋಮ ಹಾಕ್ಕೊಂಡೆ. ಫಿಶ್ಗೆಲ್ಲ ಒಂದು ವೀಡಿಯೋ ತೊಗೊಂಡು ಒಂದು ಸ್ಲೋಮ ಹಾಕ್ಕೊಂಡು ಮತ್ತು ಫಿಶ್ ಮಸಾಲ ಮಾಡೋಣ ಅಂತ ರೆಡಿ ಮಾಡ್ಕೊಂಡೆ. ಫಸ್ಟ್ ಅರಿಶಿನ ಹಾಕ್ಕೊಂಡು ಆಮೇಲೆ ನಮ್ಮ ಹಸ್ಬೆಂಡ್ ರೆಸಿಪಿ ಆಗಿರೋ ಫಿಶ್ ಮಸಾಲನ ಹಾಕ್ಕೊತಿದ್ದೀನಿ. ಆಮೇಲೆ ಧನಿಯಾ ಪೌಡರ್, ಆಮೇಲೆ ಪೆಪ್ಪರ್ ಪೌಡರ್, ಆಮೇಲೆ ಜೀರಾ ಪೌಡರ್ ಹಾಕ್ಕೊಂಡು ಅದಕ್ಕೆ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕ್ಕೊಂಡ್ಮೇಲೆ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡ್ರೆ ಮಸಾಲೆ ಚೆನ್ನಾಗಿರುತ್ತೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಕಾರ್ನ್ಫ್ಲೋರ್ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಆಮೇಲೆ ಹುಳಿ ಹಿಂಡೋಣ, ಲೆಮನ್ ಹಿಂಡೋಣ ಚೆನ್ನಾಗಿ. ಒಂದು ಫುಲ್ ಲೆಮನ್ ಹಿಂಡ್ಕೊಂಡ್ರೆ ಬಾಡಿ ಹೀಟ್ ಆಗದಿರ ಇರುತ್ತೆ. ಮತ್ತು ನಮ್ಮ ಬಾಡಿ ತುಂಬ ಹೀಟ್, ಅದಕ್ಕೋಸ್ಕರ ಒಂದು ಫುಲ್ ಹಾಕಿದ್ದೀನಿ. ಆಮೇಲೆ ನೀರು ಹಾಕ್ಕೊಂಡು ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮಸಾಲ ಫುಲ್ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಮಸಾಲ ಎಲ್ಲ ಫಿಶ್ಗೆ ಎಲ್ಲ ಉಜ್ಕೊಳ್ಳೋಣ. ಫುಲ್ ಹೋಲ್ಸ್ ಒಳಗಡೆ ಎಲ್ಲ ಕಟ್ ಮಾಡಿರೋ ಜಾಗದಲ್ಲೆಲ್ಲ ಉಜ್ಬಿಟ್ಟು ಎಲ್ಲ ಮಸಾಜ್ ಮಾಡಿ ಎಲ್ಲ ಫಿಶ್ನ ಎತ್ತಿಕ್ಕೊಳ್ಳೋಣ. ಈ ಥರ ಎಲ್ಲ ಫಿಶ್ನ ಎತ್ತಿಕ್ಬಿಟ್ಟು ಇದು ಫ್ರಿಜ್ಜಲ್ಲಿ 1.5 ಅವರ್ ಮ್ಯಾರಿನೇಟ್ ಆಗಬೇಕು. ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಅಷ್ಟೊತ್ತರಲ್ಲಿ ನಾನು ಪಚ್ಚ ಪುಳಿ ರಸಮ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ. ಮತ್ತು ಫಿಶ್ ಫ್ರೈ ಮಾಡೋಕ್ಕೆ 1 ಅವರ್ ಆಯಿತು. ಫಿಶ್ ಫ್ರೈ ಮಾಡೋಕ್ಕೆ ಅಂತ ಎತ್ಕೊಂಡು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ನನಗೆ ಆಯಿಲಲ್ಲಿ ಹೋಗಿ ಬಿಡಬೇಕಂದ್ರೆ ತುಂಬ ಭಯ ಫ್ರೆಂಡ್ಸ್. ಇದೆಲ್ಲ ನಮ್ಮ ಹಸ್ಬೆಂಡ್ ನೋಡ್ಕೊತಾರೆ. ಬರೀ ಫೋರ್ಸ್ ಮಾತ್ರ ಕೊಟ್ಬಿಟ್ಟು ಬಂದುಬಿಟ್ಟೆ ಫ್ರೆಂಡ್ಸ್. ನಮ್ಮ ಹಸ್ಬೆಂಡ್ ತುಂಬ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನನಗೆ ತೊಗೊಬಂದು ಕೊಟ್ಟರು. ನಾನು ಅದನ್ನು ಇಟ್ಕೊಂಡು ಪಚ್ಚ ಪುಳಿ ರಸಮ್ ಜೊತೆ ಫಿಶ್ ಫ್ರೈನ ಇಟ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ ಫ್ರೆಂಡ್ಸ್. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು